ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಮಾಜದಲ್ಲಿ ನೊಂದವರಿಗೆ, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದೇ ಧರ್ಮ ಎಂದು ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ. ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ಶಾಂತಾಯಿ ವೃದ್ಧಾಶ್ರಮದ ನೂತನ ಶಾಖಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶಾಂತಾತಿ ವೃದ್ಧಾಶ್ರಮ ಯಾರ ಸಹಾಯವಿಲ್ಲದೆ ವೃದ್ಧರ ಸೇವೆ ಮಾಡುತ್ತಿರುವುದು ನಿಜಕ್ಕೂ ಸಂತಸದ ಸಂಗತಿ. ಮನೆಯಲ್ಲಿ ಮಕ್ಕಳಿಗೆ ಬೇಡವಾದ ಹಿರಿಯ ಜೀವಗಳನ್ನ ನೋಡಿಕೊಳ್ಳುವುದು ಪುಣ್ಯದ ಕೆಲಸ ಎಂದಿದ್ದಾರೆ. ಬಗ್ಗೆ ಹೇಳಬೇಕು ಅಂತಂದ್ರೆ, ಧರ್ಮ ಅಂತಂದ್ರೆ ಮಠ ಮಂದಿರ ಅಲ್ಲಷ್ಟೇ ಅಲ್ಲ, ಯಾರು ನೊಂದವರಿಗೆ ಬೆಂದವರಿಗೆ ಬಂಧುವಾಗಿ ನಿಲ್ಲುವುದು ಧರ್ಮ. ಕಷ್ಟದಲ್ಲಿರುವವರನ್ನು ಸುಖದ ತಾಣದಲ್ಲಿ ತರುವುದು ಧರ್ಮ. ಆ ನಿಟ್ಟಿನಲ್ಲಿ ಯಾರು ಕಷ್ಟವಾಗಿರ್ತಾರೋ ಅವ್ರ ಜೊತೆ ವಿಜಯ ಮೋರಿ ಪೂರ್ಣ ಫ್ಯಾಮಿಲಿ ಇರ್ತದೆ. ಬಹುಶಃ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ಜನ ಸಹಾಯ ಸಹಕಾರವನ್ನು ನೀಡಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ. ಜೊತೆಗೆ ಈಗೇನು ಆರಂಭಿಸ್ತಾ ಇದಾರಲ್ಲ, ಬಹಳ ಒಳ್ಳೆ ಕೆಲಸ ಇದೆ. ಯಾಕಂತಂದ್ರೆ ಹಿರಿಯರನ್ನ ಗೌರವಿಸಬೇಕು, ಜೊತೆಗೆ ನಾವು ಕೂಡ ಸಂತೋಷವಾಗಿರ್ಬೇಕು. ಅಂತಂದ್ರೆ ಹಿರಿಯರನ್ನ ದೂರ ಪ್ರವಾಸಕ್ಕೆ ಕರ್ಕೊಂಡು ಹೋಗಂಗಿಲ್ಲ. ಅಂತವರನ್ನು ಒಂದು 15 ದಿವಸ ಇಲ್ಲೇ ಬಿಟ್ಟು ಪ್ರವಾಸಕ್ಕೂ ಹೋಗಬಹುದು ಅಂತ ಅದ್ಭುತವಾದ ಕಾರ್ಯವನ್ನ ಮಾಡಿರ್ತಕ್ಕಂಥ ಈ ಶಾಂತಾಯಿ ವೃದ್ಧಾಶ್ರಮದ ಎಲ್ಲಾ ಸದಸ್ಯರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ನಮ್ ಜೊತೆ ಇನ್ನೊಂದೇನಂತಂದ್ರೆ, ವಿಜಯ್ ಮೋರೆ ಅವ್ರು ಕೇಳಿದ್ವಿ ಶಾಂತಾಯಿ ಅಂದ್ರೆ ಯಾರು ಅಂದಾಗ ಅವರು ಪಾಟೀಲ್ ತಾಯಿ ಇನ್ನೂ ಇದ್ದಾರೆ ಅನ್ನೋದನ್ನ ನಮ್ ಜೊತೆಗೆ ಶಾಂತಾಯಿ ಅವರು ಕೂಡ ಇದ್ದಾರೆ ಅನ್ನೋದನ್ನ ಅವರು ತಿಳಿಸಿದ್ರು. ಬಹಳಷ್ಟು ಸಂತೋಷ ಆಯ್ತು. ಭಗವಂತ ನಿಮಗೆ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.